ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಬೆಂಗಳೂರಿನಿಂದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಓಂಕಾರೇಶ್ವರ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ. ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ನಿಮ್ಮನ್ನು ಮಧ್ಯಪ್ರದೇಶದ ಪವಿತ್ರ ಭೂಮಿಗೆ ಕರೆದುಕೊಂಡು ಹೋಗುತ್ತೇನೆ. ನಾನು ಇವತ್ತು ಓಂಕಾರೇಶ್ವರ ದೇವಾಲಯವು ನರ್ಮದಾ ನದಿಯ ಮಧ್ಯದಲ್ಲಿರುವ ಮಂದಾತ ಅಥವಾ ಶಿವನಪುರಿ ಎಂಬ ದ್ವೀಪದಲ್ಲಿದೆ. ಸ್ನೇಹಿತರೆ, ಈ ಓಂಕಾರೇಶ್ವರ ದೇವಾಲಯ ಹೆಸರು ಹೇಗೆ ಬಂತು ನಿಮಗೆ ಗೊತ್ತಾ? ಬನ್ನಿ, ನಾನು ನಿಮ್ಮನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಈ ದೇವಸ್ಥಾನ, ಈ ದ್ವೀಪದ ಆಕಾರವು ಓಂ ಆಕಾರದಲ್ಲಿದೆ. ಅದಕ್ಕೆ ಈ ದೇವಸ್ಥಾನದ ಹೆಸರು ಓಂಕಾರೇಶ್ವರ ದೇವಸ್ಥಾನ ಬಂತು. ಭಾರತದ 12 ಪವಿತ್ರ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಈ ಓಂಕಾರೇಶ್ವರ ದೇವಸ್ಥಾನ, ಇಲ್ಲಿ ಶಿವನು ಪರಮೇಶ್ವರ ರೂಪದಲ್ಲಿ ಪೂಜಿಸಲಾಗುತ್ತದೆ. ವಿಡಿಯೋನ ಶುರು ಮಾಡೋಣ. ಎಲ್ರಿಗೂ ಜೈ ಶ್ರೀರಾಮ್ ಹೇಳುತ್ತಾ ನಾನೀಗ ಇಂದೋರ್ನಲ್ಲಿದ್ದೀನಿ. ಹೇಳ್ದಂಗೆ ಇವತ್ತು ನಾನು ಹೋಗ್ತಿರೋದು ಓಂಕಾರೇಶ್ವರ. ಇಲ್ಲಿಂದ 90 ಕಿಲೋಮೀಟ್ರ್ ಆಗುತ್ತೆ. ನೀವೇನಾದ್ರು ಇಲ್ಲಿಂದ ಓಂಕಾರೇಶ್ವರಕ್ಕೆ ಹೋಗ್ತೀರಂದರೆ ನೀವು ಇಲ್ಲಿಂದ ಬಸ್ಸು, ಅಕಸ್ಮಾತ್ ನೀವೇನೋ ಉಜ್ಜಯಿನಿ ನೋಡ್ಕೊಂಡು ಓಂಕಾರೇಶ್ವರ ಉಜ್ಜಯಿನಿಂದ ಬಸ್ ಸಿಗುತ್ತೆ ನಿಮಗೆ. ಟ್ರೈನ್ ಅಂತೂ ಇಲ್ಲ. ನೀವೇನಾದ್ರು ಓಂಕಾರೇಶ್ವರ ಹೋಗ್ಬೇಕಾದ್ರೆ ಇಂಡೋರ್ ಇಲ್ಲ ಉಜ್ಜಯಿನಲ್ಲಿ ಇಳ್ಕೋಬೇಕು. ಅಲ್ಲಿ ರೂಮ್ ತಗೊಂಡು ಅಲ್ಲಿಂದ ಬಸ್ ಮಾಡ್ಕೊಂಡು ಅಲ್ಲಿಗೆ ಹೋಗಬೇಕು. ಈಗ ಇಲ್ಲಿಂದ ಬಸ್ಸಿಗೆ ಹತ್ತೀನಿ. ಪರ್ ಪರ್ಸನ್ ಚಾರ್ಜು 140 ರೂಪಾಯಿ. ನೀವೇನೋ ಗೊತ್ತಿದ್ರೆ ಇಲ್ಲಿಂದ ಬಸ್ ಸಿಗುತ್ತೆ, ಪ್ರೈವೇಟ್ ಬಸ್ಸು, AC ಬಸ್ಸು ಸಿಗುತ್ತೆ. ಸೊ ಇದು ಇಂಡೋರಿನ ವ್ಯೂ ನೋಡಿ. ಇಲ್ಲಿಂದ ಓಂಕಾರೇಶ್ವರ 90 ಕಿಲೋಮೀಟ್ರ್. ಸೇಮ್ ನಮ್ಮ ಚನ್ನರಾಯಪಟ್ಟಣದಿಂದ ಮೈಸೂರುವರೆಗೂ ಅಷ್ಟು ದೂರ ಆಗುತ್ತೆ. ಅಲ್ಲಿ ಕಾಣಿಸೋದು ಫ್ಲೇವರು ನೋಡಿ. ಕ್ಲೀನೆಸ್ಟ್ ಎಷ್ಟು ಮೇಂಟೈನ್ ಮಾಡೋರೆ. ಅದಕ್ಕೆ ಈ ಊರಿನ ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಈ ರೂಟು ಘಾಟ್ ಸೆಕ್ಷನ್ ಆಗಿರೋದ್ರಿಂದ ಇಲ್ಲಿ ಟ್ರಾಫಿಕ್ಕು ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಆ್ಯಂಬುಲೆನ್ಸು ಬಂದೈತೆ. ಆ್ಯಂಬುಲೆನ್ಸಿಗೆ ದಾರಿ ಮಾಡಿಕೊಡ್ತವ್ರೆ. ಸೊ ನೀವೇನಾದ್ರು ಓಂಕಾರೇಶ್ವರಕ್ಕೆ ಹೋಗ್ತೀರಂದರೆ ಬೆಳಗ್ಗೆನೇ ಹೋಗಿ. ಯಾಕಪ್ಪ ಅಂದರೆ ಅಲ್ಲಿ ರಶ್ ಇರೋದ್ರಿಂದ. ಸೊ ಬೆಳಗ್ಗೆ ಹೋದರೆ ನೀವು ಬರೋಷ್ಟೇ ಸಂಜೆ ಹಾಗೆ ಆಗುತ್ತೆ. ಅಕಸ್ಮಾತ್ ತೀರಾ ರಶ್ ಇದೆ ರಾತ್ರಿ 8 ಗಂಟೆ ಮೇಲೆ ಅಂತೂ ಹಾಗೆ ಆಗುತ್ತೆ. ಇಷ್ಟ ಆಗೋದು ಅಂತ 11 ಗಂಟೆ ಹತ್ತಿದ್ವಿ. ಈಗ 1 ಗಂಟೆ ಆಗ್ಬಿಟ್ಟು ಇನ್ನೂ 50 ಕಿಲೋಮೀಟ್ರ್ ಐತಿ. ಇನ್ನು ಅಲ್ಲಿ ನೋಡಿದ್ರು ಟ್ರಾಫಿಕ್ಕು, ಅಲ್ಲಿ ಆ್ಯಂಬುಲೆನ್ಸ್ ಬರ್ತಿತ್ತು. ಗೈಸ್, ನೀವು ಅಲ್ಲಿ ನೋಡ್ತಿದ್ದೀರಲ್ಲ, ಅದೇ ಶಂಕರಾಚಾರ್ಯ ಸ್ಟ್ಯಾಚು. ಕನ್ನಡದಲ್ಲಿ ತೆಗೋರೆ ನೋಡಿ. ಹುಬ್ಳಿ ಅಣ್ಣ. ಯಾವ್ರೇನಣ್ಣ ನೀವು? ಹುಬ್ಳಿ. ಇವ್ರು ಹುಬ್ಳಿಯವರು, ನಾವು ಹಾಸನದವ್ರು. ಗುರು, ನೀವು ಅಲ್ಲಿ ನೋಡ್ತಿದ್ದೀರಲ್ಲ ಅದೇ ಕಾವೇರಿ ನದಿ. ಆ ಕಡೆ ಬಿಟ್ಟು ಕಾವೇರಿದು ನರ್ಮದಾ ರಿವರ್. ಜೈ ಶ್ರೀರಾಮ್ ಎಲ್ಲರಿಗೂ. ಓಂಕಾರೇಶ್ವರ. ಸೊ ಅಲ್ಲಿ ನೋಡ್ತಿದ್ದೀರಲ್ಲ ಅದೇ ಶಂಕರಾಚಾರ್ಯ ಸ್ಟ್ಯಾಚು. ಎಲ್ಲ ಕಡೆ ದೇವಸ್ಥಾನ. ಈ ದೇವಸ್ಥಾನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಇದು 4ನೇ ಜ್ಯೋತಿರ್ಲಿಂಗಗಳಲ್ಲಿ ಬರ್ತೀವಿ ಈ ದೇವಸ್ಥಾನ ಓಂಕಾರೇಶ್ವರ. ಇಲ್ಲಿ ನರ್ಮದಾ ರಿವರ್ ತಳದಲ್ಲಿ ಐತೆ. ಇಲ್ಲಿ ಈ ಕಡೆ ನರ್ಮದಾ ರಿವಿ, ಅಲ್ಲಿ ಆ ಕಡೆ ಹೋದರೆ ಕಾವೇರಿ ರಿವಿ. ಅಲ್ಲಿಂದನೇ ಹುಟ್ಟು. ಮತ್ತು ಈ ಓಂಕಾರೇಶ್ವರ ಊರಿನ ಹೆಸರು ಹೆಂಗಪ್ಪ ಬಂತಂದರೆ,
ಮೇಲ್ಗಡೆಯಿಂದ ಕಾಣಿಸುತ್ತಲ್ಲ ಅದು ಓಂ ಆಕಾರದಲ್ಲೈತೆ. ಅದಕ್ಕೆ ಈ ಊರಿನ ಹೆಸರು ಓಂಕಾರೇಶ್ವರ ದೇವಸ್ಥಾನ ಅಂತ ಬಂದೈತೆ. ಇನ್ನೊಂದೇನಪ್ಪ ಅಂದರೆ ಈ ಐಲ್ಯಾಂಡು ಮಣದತ್ತ ಅಂತಲೂ ಕರೀತಾರೆ, ಮಂದತ್ತ ಅಂತಲೂ ಕರೀತಾರೆ. ರಶ್ ಮಾತ್ರ ಸಿಕ್ಕಾಪಟ್ಟೆ ಐತೆ. ಶನಿವಾರ ಭಾನುವಾರ ನೀವು ಕೆಳಂಗಿಲ್ಲ, ರಶ್ ಮಾತ್ರ ಸಿಕ್ಕಾಪಟ್ಟೆ ಐತೆ. ಫುಲ್ ನೋಡ್ತಾಯಿದ್ರೆ ನೀವು ರಿವರ್ ನರ್ಮದಾ. ಸೊ ಬೋಟಿಂಗ್ ಐತೆ ಅವೈಲೇಬಲು. ಸೊ ನೋಡಿ ರಶ್ ನೋಡಿ, ಅರ್ಧ ಗಂಟೆ ಆಯಿತು, ಬರೀ ಇಷ್ಟ ಇಲ್ಲ. ಇನ್ನು ಬಂದಿದ್ದೀವಿ ಇನ್ನು ಇದೇ ಥರದ್ದು ಇನ್ನು 5 ಫ್ಲೋರ್ ಹತ್ತಬೇಕು, ಇನ್ನು 4 ಫ್ಲೋರ್ ಹತ್ತಬೇಕು ನಾವು. ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಕಡೆ ಐತೆ. ಸೊ ವ್ಯೂ ನೋಡಿ ಈ ಥರ ಐತೆ. ಗೈಸ್ 2.5 ಗಂಟೆ ಆಗಬೇಕು ನಾವು ಲೈನಲ್ಲಿ ನಿಂತ್ಕೊಂಡು. ಇನ್ನೂ ದರ್ಶನ ಸಿಕ್ಕಿಲ್ಲ. ರಶ್ ನೋಡಿ ನೀವು, ಆ ಕಡೆ ನೋಡಿ ಕ್ರೌಡು ಸಿಕ್ಕಾಪಟ್ಟೆ ಐತೆ. ಸೊ ಆ ಕಡೆ ವ್ಯೂ ನೋಡಿ ನೀವು, ನರ್ಮದಾ. ಈ ಥರದ್ದು 10 ಫ್ಲೋರ್ ಹತ್ತಬೇಕು ನಾವು ಈ ರಶಲ್ಲಿ. ಇನ್ನು ಬರೀ 7ನೇ ಸ್ಥಾನದಲ್ಲಿದ್ದೀವಿ ಈಗ, ಇನ್ನು ಸುಮಾರು ಹತ್ತಬೇಕು. ಸೊ ಲೈನು 3 ಗಂಟೆ ಲೈನಲ್ಲಿ ನಿಂತ್ಕೊಂಡು ಈಗ ದೇವರ ಮಂಟಪದ ಹತ್ರ ಇನ್ನೊಂದು ಸ್ವಲ್ಪ ದೂರ ಐತೆ ಅಷ್ಟೇ ದೇವ್ರನ್ನ ನೋಡೋಕ್ಕೆ. ನೋಡಿ ಇಲ್ಲಿಂದ ಹುಡುಕ್ತೀವಿ, ನಿಮ್ಮನ್ನು ತೋರಿಸ್ತೀನಿ ಬನ್ನಿ. ಗೈಸ್ ಫೈನಲಿ ಈಗ 3 ಅವರ್ ನಿಂತ್ಕೊಂಡು ಲೈನಲ್ಲಿ ಈಗ ದರ್ಶನ ಸಿಕ್ಕೈತೆ, ತೋರಿಸ್ತೀನಿ. ಫೈನಲಿ ಈಗ ದರ್ಶನ ಈಗ ಆಯಿತು, ತೋರಿಸ್ತೀನಿ. ಈಗ ದರ್ಶನಕ್ಕೆ ಬನ್ನಿ ಇನ್ನೂ ತೋರಿಸ್ತೀನಿ. ಇಂತಹ ಜಾಗದಲ್ಲಿ ವೀಡಿಯೋ ತೆಗಿಯೋಕ್ಕಾಗಿಲ್ಲ, ಆದರೂ ನಾನು ತೆಗ್ದೀನಿ. ಈ ರಶ್ಯಲ್ಲಿ ತೆಗ್ದಿರೋದು ಅಂದರೆ ನೋಡಿ, ಈ ರಶ್ಯಲ್ಲಿ ಬರೀ 1 ಸೆಕೆಂಡು ಇಲ್ಲ ಗೈಸ್, ಇಲ್ಲ 2 ಸೆಕೆಂಡ್ ಅಷ್ಟೇ ದರ್ಶನ ಆಗಿದ್ದು. 1 ಸೆಕೆಂಡ್ ದೇವ್ರು ನೋಡೋಕ್ಕೆ 3 ಅವರ್ ನಿಂತಿದ್ದೀವಿ ಲೈನಲ್ಲಿ. ನೋಡಿ ಏನು ಕತೆ ನೋಡಿ, ಓಂಕಾರೇಶ್ವರ ದೇವಸ್ಥಾನ 1 ಸೆಕೆಂಡ್ 2 ಸೆಕೆಂಡ್ ದೇವ್ರು ಕೈ ಮುಗಿಯರೆ ಹಿಂಗೆ ಹೋಯ್ತಾ ಇರೋದು. 3 ಅವರ್ ಲೈನಲ್ಲಿ ನಿಂತಿದ್ದೀವಿ. ನಿಜ ಅಲ್ಲ, ಇದು ಸುಳ್ಳು ಬೇಕಾರೆ. ಸೊ ನಿಜ. ಹೇಗೆ ಉಜ್ಜಯಿನಲ್ಲಿ ಮತ್ತು ವಾರಾಣಸಿಯಲ್ಲಿ ಗಂಗಾ ಆರತಿ ಆಗುತ್ತಲ್ಲ, ಇದೇ ರೀತಿ ಇಲ್ಲಿ ನರ್ಮದಾ ಆರತಿ ಅಂತ ಆಗುತ್ತೆ. ಉಜ್ಜಯಿನಲ್ಲಿ ಕ್ಷಿಪ್ರ ಆರತಿ ನಿಮಗೆ ತೋರಿಸಿದ್ದು ನಾನು. ನರ್ಮದಾ ರಿವರ್ದ ರಾತ್ರಿ ಯಾವ ಥರ ಐತೆ ನೋಡಿ. ರಾತ್ರಿ ಇಲ್ಲಿ ನರ್ಮದಾ ಆರತಿ ಹೆಂಗೆ ಗಂಗಾ ಆರತಿ ನಡೀತಲ್ಲ, ಕ್ಷಿಪ್ರ ಆರತಿ ತೋರಿಸಿದ್ನಲ್ಲ ಉಜ್ಜಯಿನಲ್ಲಿ, ಇಲ್ಲಿ ನರ್ಮದಾ ಆರತಿ ಅಂತ ಕರೀತಾರೆ. ಗೈಸ್ 3 ಗಂಟೆಗೆ 3:45 ಲೈನಲ್ಲಿ ನಿಂತ್ಕೊಂಡಿದ್ದು. ಈಗ ದರ್ಶನ ಮುಗಿಸ್ಕೊಂಡು ಬಂದಿರಿ. ಈಗ ಟೈಮ್ ಎಷ್ಟಪ್ಪ ಅಂದರೆ 7:49. ಓಕೆ ಗಾಯ್ಸ್, ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಉಜ್ಜಯಿನಲ್ಲಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.